ಹೈ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಶಿಯಾ ಜಿನ್ ಹತ್ರ ನೀವು ಸ್ವಲ್ಪ ವರ್ಷದಿಂದ ಯಾವುದಾದ್ರೂ ಈವೆಂಟ್ಗೆ ಐಸ್ ಕವರ್ ಆಗೋ ರೀತಿ ಬಂದಿದ್ರಾ ಅಂತ ಕೇಳ್ತಿರ್ತಾಳೆ. ಆಗ ಜಿನ್ ಆ ಥರ ಎಲ್ಲ ಇಲ್ಲ ಅಂದಿರ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಡೇ ಇವ್ರು ಹೇಳಿದಾಗೆ ರಿಯಾಲಿಟಿ ಶೋ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರಿಬ್ಬರು ಇಲ್ಲದೆ ಇವ್ರ ಫ್ಯಾಮಿಲಿಗೆ ಸೇರಿರೋ ತುಂಬ ಜನ ಬಂದಿರ್ತಾರೆ. ಆವಾಗ ಶಿಯಾ ಫ್ಯಾಮಿಲಿ ಡಾಗ್ನ ತೊಗೊಂಡು ಬಂದಿದ್ದಾರೆ. ಶಿಯಾಗೆ ಆ ಡಾಗ್ ಅಂದರೆ ಇಷ್ಟ ಆಗಿರುತ್ತೆ. ಅದನ್ನ ಮುದ್ದಾಡ್ತಾ ಇದ್ದಾರೆ. ಆದರೆ ನಮ್ಮ ಜಿನ್ ಅದನ್ನ ನೋಡಿ ಆ ಕಡೆ ಓಡೋಗಿ ಹಾಗೆ ಸ್ಟೆಪ್ಸ್ ಮೇಲೆ ನಿಂತ್ಕೊತಾನೆ. ಇವನಿಗೆ ಪೆಟ್ಸ್ ಅಂದರೆ ಇಷ್ಟ ಆಗಲ್ಲ ಅನ್ನೋದು ಗೊತ್ತಿಲ್ಲದೆ ಶಿಯಾ ರಿಪೋರ್ಟರ್ಸ್ ಮುಂದೆ ಜಿನ್ಗೆ ಪೆಟ್ಸ್ ಇಷ್ಟ ಅಂತ ಹೇಳಿರ್ತಾಳೆ. ಅದರಿಂದ ಬೇರೆ ದಾರಿ ಇಲ್ಲದೆ ಆ ಡಾಗ್ನ ಶಿಯಾನೇ ನೋಡ್ಕೋತಾಳೆ. ಯಾಕೆ ಅಂದರೆ ಜಿನ್ಗೆ ಪೆಟ್ಸ್ ಇಷ್ಟ ಅಂತ ಹೇಳಿರ್ತಾಳೆ ಅಲ್ವಾ. ಆದರೆ ಇವ್ರು ಜಂಪ್ ಮಾಡಿ ಹೋಗ್ತಾನೆ. ಇದನ್ನು ಹೆಂಗಾದರೂ ಸಂಭಾಳಿಸೋಣ ಅಂದು ಫಸ್ಟ್ ಟಾಸ್ಕ್ಗೆ ಇಬ್ಬರು ಸೇರಿ ಪೆಟ್ಸ್ನ ಸ್ನಾನ ಮಾಡಿಸ್ಬೇಕು ಅಂತ ಜಿನ್ ಆ ಡಾಗ್ನ ಟಚ್ ಮಾಡಬಾರ್ದು ಅಂತ ಫುಲ್ಲಾಗಿ ರೈನ್ ಕೋಟ್ನ ಕವರ್ ಮಾಡಿಕೊಂಡು ಬಂದಿದ್ದಾನೆ. ಆದರೂ ಆ ಟಾಸ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಶಿಯಾನ ಫುಲ್ಲಾಗಿ ನೆನೆಸ್ಬಿಡ್ತಾನೆ. ಇವಳು ಪೈಪಲ್ಲಿ ಇರೋ ನೀರೆಲ್ಲ ಜಿನ್ ಮೇಲೆ ಹಾಕಿ ಜಿನ್ನನ್ನು ನೆನೆಸ್ತಾಳೆ. ಲಾಸ್ಟಲ್ಲಿ ಜಿನ್ ಪ್ಲಾನ್ ಮಾಡಿದಾಗೆ ರಿಪೋರ್ಟರ್ಸ್ ಎಲ್ಲ ಈ ಟಾಸ್ಕ್ ಪರವಾಗಿಲ್ಲ, ಬೇರೆ ಟಾಸ್ಕ್ಗೆ ಹೋಗೋಣ ಅಂತಾರೆ. ಅಂಥ ನಿರ್ಧಾರನೇ ಚೇಂಜ್ ಮಾಡ್ತಾರೆ. ನೆಕ್ಸ್ಟ್ ಇಬ್ಬರನ್ನ ಕೂರಿಸಿ ಇಂಟರ್ವ್ಯೂ ಅನ್ನೋ ಹೆಸರಲ್ಲಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಯಾಕೆಂದರೆ ಇವರಿಬ್ಬರು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದಾರಾ ಅಂತ ಇವರಿಗೆ ಇನ್ನೂ ಡೌಟ್ ಇದೆ. ಅದರಿಂದ ಮೇಲೆ ಕ್ವಶನ್ ಕೇಳಿ ಮತ್ತೆ ಇದಕ್ಕೆ ಕ್ವಶನ್ ಕೇಳ್ತಾನೇ ಇದ್ದಾರೆ. ಇವ್ರು ಕೇಳೋ ಕ್ವಶನ್ಗೆಲ್ಲ ಶಿಯಾ ಮತ್ತು ಜಿನ್ ಗಾಂಡಾಗ್ತಾರೆ. ಆದರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಮತ್ತೊಂದು ಟಾಸ್ಕ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಈ ಟಾಸ್ಕ್ ಪ್ರಕಾರ ನಾವು ಹೇಳ್ದಾಗೆ ಒಂದು ಜಾಗದಲ್ಲಿ ಇಬ್ಬರು ಸ್ಟೇ ಮಾಡಬೇಕು. ಅಲ್ಲಿ ಹಾಲ್, ರೂಮ್ ಅಂತ ಕೆಲವು ಜಾಗದಲ್ಲಿ ಕ್ಯಾಮ್ರಾನ ಇಟ್ಟಿದ್ದೀವಿ. ನೀವಿಬ್ಬರು ಏನು ಮಾಡ್ತೀರಾ ಅನ್ನೋದನ್ನ ನಾವು ನೋಟ್ ಮಾಡಬೇಕು ಅಂದಾಗ ಶಿಯಾ ಪರವಾಗಿಲ್ಲ ನೋಡ್ಕೊಳ್ಳಿ ಅಂದು ಸಾಧಾರಣವಾಗಿ ತಗೋತಾರೆ. ಆದರೆ ಇವರು ಆ ಜಾಗಕ್ಕೆ ಹೋದಾಗಲೇ ಗೊತ್ತಾಗೋದು ಆ ಬಾತ್ರೂಮಲ್ಲಿ ಲಾಕ್ ಇಲ್ಲ, ಅದರಿಂದ ಅದನ್ನ ಕ್ಲೋಸ್ ಮಾಡೋಕ್ಕೂ ಆಗಲ್ಲ. ಇದರಿಂದ ಸಿಟ್ಟಾದ ಶಿಯಾ ಜಿನ್ ಹತ್ರ ಕೂಗ್ತಾ ಇದ್ದಾಳೆ. ಈ ಟಾಸ್ಕ್ ಈ ಥರ ಇರತ್ತೆ ಅಂತ ಅವ್ರು ಮೊದಲೇ ಹೇಳೇ ಇಲ್ಲ ಅಲ್ವಾ ಅಂತ ಕೋಪದಲ್ಲಿ ಮಾತಾಡ್ತಾ ಇರೋದನ್ನ ನೋಡಿ ಜಿನ್ ಶಿಯಾನ ಹಗ್ ಮಾಡಿ ಸ್ವಲ್ಪ ಕೂಗದೇ ಇರು, ಮೇಲೆ ಕ್ಯಾಮ್ರಾ ಇದೆ ಅಂದಾಗ ಶಿಯಾನು ನಾರ್ಮಲ್ ಆಗಿ ಜಿನ್ ಹತ್ರ ಮಾತಾಡಿಕೊಂಡೆ ಹಾಗೆ ಕ್ಯಾಮ್ರಾ ರೆಕಾರ್ಡ್ ಆಗದೆ ಇರೋ ರೂಮಲ್ಲಿ ಕೂತ್ಕೊಂಡು ಹೋಗಿ ಜಿನ್ ಕೈ ಕಣ್ಣು ಎಲ್ಲನೂ ಕಟ್ಟಿ ಒಳಗಡೆ ಕೂರಿಸ್ತಾಳೆ. ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀರಾ, ನಾನು ಬೇಗ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತಾಳೆ. ನೆಕ್ಸ್ಟ್ ನಮ್ಮ ಜಿನ್ ಫ್ರೆಶ್ ಆಗೋಕ್ಕೂ ಅವನ ಪಾಡಿಗೆ ಅವ್ನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಕ್ಯಾಮ್ರಾ ಇದೆ ಅಂತ ಸ್ವಲ್ಪನೂ ಚಿಂತೆ ಇಲ್ಲ. ಆದರೆ ಇಲ್ಲಿ ನಡೀತಿರೋದನ್ನ ನೋಡಿ ಶಿಯಾಗೆ ಅನ್ಕಂಫರ್ಟಬಲ್ ಆಗಿ ಇದೆ. ಕ್ಯಾಮರಾ ಇಲ್ಲದೆ ಇರೋ ಜಾಗ ಅಂದರೆ ಕಿಚನಲ್ಲಿ ಕೆಳಗಡೆ ಕೂತ್ಕೊಂಡು ಇವಳ ಫ್ರೆಂಡ್ ಲಿಂಗ್ ಹತ್ರ ಮಾತಾಡ್ತಾ ಇದ್ದಾಳೆ. ಇದ್ರ ಮೇಲೆ ನನ್ನಿಂದ ಇಲ್ಲಿ ಇರೋಕ್ಕಾಗಲ್ಲ, ಇಲ್ಲಿ ಏನೇನೋ ಆಗ್ತಾಯಿದೆ ಗೊತ್ತಾ ನಿನಗೆ, ತುಂಬ ಅನ್ಕಂಫರ್ಟಬಲ್ ಆಗಿದೆ ಅಂತ ಮಾತಾಡ್ತಾ ಇರುವಾಗ ಬದಲಿಗೆ ಅವಳಿಂದ ಒಂದು ರಿಪ್ಲೈ ಬರುತ್ತೆ. ಏನು ಅಂದರೆ, ಸರಿ ನೀವು ಅಲ್ಲಿ ರಿಯಲ್ ಕಪಲ್ ಥರನೇ ಇರಬೇಕು, ಮೀಡಿಯಾ ರಿಪೋರ್ಟರ್ಸ್ಗೆಲ್ಲ ಯಾವುದೇ ಡೌಟ್ ಬರಬಾರ್ದು, ಇದೇ ನಿಮಗೂ ಒಳ್ಳೆಯದು, ನಮ್ಮ ಆಫೀಸ್ಗೂ ಒಳ್ಳೆಯದು ಅಂತ ಲಿಂಗ್ ಇವಳಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಲಾಸ್ಟಾಗಿ ಲಿಂಗ್ ಅಡ್ವೈಸ್ ಮಾಡ್ತಾರೆ, ಈ ರಿಯಾಲಿಟಿ ಶೋ ಬೇರೆ 2-3 ದಿನ ಮಾತ್ರ ನಡೆಯುತ್ತೆ, ಇದಕ್ಕೆ ಅಂತ ನೀನು ಟೆನ್ಷನ್ ಆಗಬೇಡ ಅಂತ ಹೇಳ್ತಾಳೆ. ಶಿಯಾಗೂ ಬೇರೆ ದಾರಿ ಇಲ್ಲ, ಇವಳು ಸ್ಯಾಡಾಗಿ ಓಕೆ ಅಂತಾಳೆ. ಆದರೆ ಇವಳಿಗೆ ಹ್ಯಾಪಿ ಆಗೋ ರೀತಿಯೇ ನಡೆಯುತ್ತೆ. ರಿಯಾಲಿಟಿ ಶೋಗೆ ಅಂತ ಬಂದಿರೋ ರಿಪೋರ್ಟರ್ಸ್ ಹತ್ರ ಮಾತಾಡ್ತಾಗ ಶಿಯಾಗೆ ಗೊತ್ತಾಗುತ್ತೆ. ಶಾರ್ಪಾಗಿ 10:30ಗೆ ಅಲ್ಲಿರೋ ಎಲ್ಲ ಕ್ಯಾಮ್ರಾನು ಆಫ್ ಮಾಡ್ತಾರೆ. ಮತ್ತೆ ಆನ್ ಮಾಡೋವರೆಗೂ ಯಾವ ವಿಷಯನೂ ರೆಕಾರ್ಡ್ ಆಗೋದಿಲ್ಲ. ಇದನ್ನ ಕೇಳಿದ ಶಿಯಾ ಅಲಾರಾಮ್ ಇಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ, ಯಾವಾಗ 10:30 ಆಗುತ್ತೋ ಅಂತ. ಅಲ್ಲಿವರೆಗೂ ಕ್ಯಾಮ್ರಾ ಆನಲ್ಲಿರುತ್ತೆ, ಜಿನ್ ಸಂಭಾಳಿಸ್ಬೇಕು. ಅದಕ್ಕೆ ಅಂತ ಜಿನ್ ಮೇಲೆ ತುಂಬ ಕೇರ್ ಇರೋ ಥರ ಮೆಸೇಜೆಲ್ಲ ಮಾತಾಡ್ತಾ ಇದ್ದಾಳೆ. ಅದು ಎಲ್ಲಿವರೆಗೂ ಕರೆಕ್ಟ್ 10:30ವರೆಗೂ ಮಾತ್ರ. ಅಲಾರಾಮ್ ಹೊಡೆದಿದೆ, ಕರೆಕ್ಟಾಗಿ ಜಿನ್ನ ಜಾಡ್ಸ್ ಹೊದಿತಾಳೆ. ನೆಕ್ಸ್ಟ್ ಡೇ ಶಿಯಾ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ಚಾಯನ್ ಮೀಟ್ ಮಾಡೋಕ್ಕೆ ಬಂದಿದ್ದಾನೆ. ಆ್ಯಕ್ಟರ್ ಚಾಯನ್ ಅಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಗಿದೆ. ರಿಪೋರ್ಟರ್ಸ್ ಎಲ್ಲ ಸಂತೋಷ ಪಡ್ತಾರೆ. ಯಾಕೆ ಅಂದರೆ ಇಲ್ಲಿ ನಡೀತಾ ಇರೋದು ಒಂದು ರಿಯಾಲಿಟಿ ಶೋ ಅಲ್ವಾ. ಸೊ ಈ ರಿಯಾಲಿಟಿ ಶೋ
ಆ ರಿಯಾಲಿಟಿ ಶೋಗೆ ಚಾಯನ್ ಅಂತ ದೊಡ್ಡ ಆ್ಯಕ್ಟರ್ ಬಂದರೆ ಇನ್ನೂ ಫೇಮಸ್ ಆಗುತ್ತೆ ಅಲ್ವಾ. ಅದಕ್ಕೆ ಜಿನ್ ಇಲ್ಲಿರೋದನ್ನ ನೋಡಿ ಚಾಯನ್ ಗಾಂಡಾಗಿ, ಶಿಯಾ ಇಲ್ಲಿ ಏನು ನಡೀತಾ ಇದೆ, ನಿನಗೆ ಎಂಗೇಜ್ಮೆಂಟ್ ಆಗಿದೆ ಆದರೆ ನನ್ನ ಹತ್ರ ಏನೂ ಹೇಳಿಲ್ಲ, ನೀನು ಒಬ್ಬ ಆ್ಯಕ್ಟರ್ ಅಂತ ಮರ್ತೋದ್ನ, ನೀನು ಹಿಂಗೆ ಮಾಡ್ತಾ ಇರೋದು ಫ್ಯೂಚರಲ್ಲಿ ನಿನ್ನ ಕೆರಿಯರ್ಗೆ ಪ್ರಾಬ್ಲಮ್ ಬರೋದು ಅಂತ ಅವಳ ಪಾಡಿಗೆ ಅವ್ನು ಕೂಗ್ತಾ ಇದ್ದಾನೆ. ಆದರೆ ಶಿಯಾ ಅಲ್ಲಿ ಪಕ್ಕದಲ್ಲಿ ಕ್ಯಾಮ್ರಾ ಇದೆಯಾ ಇಲ್ವಾ ಅಂತ ನೋಟ್ ಮಾಡಿ ಬೇರೆ ದಾರಿ ಇಲ್ಲದೆ ನಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಯಿತು. ಆ ಸಿಚುವೇಷನಲ್ಲಿ ಇದ್ದಿರೋದ್ರಿಂದ ನನ್ನಿಂದ ಏನು ಮಾಡೋಕ್ಕೂ ಆಗಿಲ್ಲ. ಇದೆಲ್ಲ ಆಮೇಲೆ ನಿನ್ನ ಹತ್ರ ಕ್ಲಿಯರಾಗಿ ಹೇಳ್ತೀನಿ ಆಯಿತಾ ಅಂತ ಹೇಳಿ ಹೋಗ್ತಾಳೆ. ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಾಗದೆ ಫುಲ್ ಸಿಟ್ಟಾಗಿ ಡೈರೆಕ್ಟಾಗಿ ಹೋಗಿ ಶಿಯಾನ ಡೈರೆಕ್ಟರ್ ಹತ್ರ ಮಾತಾಡ್ತಾ ಇದ್ದಾನೆ. ನೆಕ್ಸ್ಟ್ ನೀವು ಜಿನ್ಗೂ ಶಿಯಾಗೂ ಏನು ಟಾಸ್ಕ್ ಕೊಡೋದು ಅಂತ ಇದ್ದೀರಾ ಅಂತ ಆ ಡೈರೆಕ್ಟರ್ ಹತ್ರ ಕೇಳ್ತಾ ಇದ್ದಾನೆ. ಅದು ಅಲ್ಲದೆ ನಾನು ಹೇಳೋ ರೀತಿ ಮಾಡಿ ಅಂದು ಇವನ್ನೇ ಹೇಳ್ತಾ ಇದ್ದಾನೆ. ಅದು ಏನು ಅಂದರೆ ಜಿನ್ ಮತ್ತು ಚಾಯನ್ ಇಬ್ಬರು ಬೇರೆ ಬೇರೆ ಶಿಯಾಗೆ ಫುಡ್ ರೆಡಿ ಮಾಡಿ ಕೊಡಬೇಕು. ಅದನ್ನ ತಿಂದು ನೋಡಿ ಶಿಯಾ ಕಂಡುಹಿಡಿಬೇಕು ಅದು ಅವ್ರ ಫ್ಯೂಚರ್ ಹಸ್ಬೆಂಡ್ ರೆಡಿ ಮಾಡಿರೋದ ಫುಡ್ ಯಾವುದು ಅಂತ. ಆದರೆ ಇದರಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ನಮ್ಮ ಶಿಯಾಗೆ ಇದುವರೆಗೂ ಗೊತ್ತಿಲ್ಲ ಜಿನ್ ರೆಡಿ ಮಾಡೋ ಫುಡ್ ಟೇಸ್ಟ್ ಹೇಗಿರತ್ತೆ ಅಂತ. ನೆಕ್ಸ್ಟ್ ಚಾಯನ್ ಮತ್ತು ಜಿನ್ ಇಬ್ಬರು ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದಾರೆ. ಅದು ಈ ಟಾಸ್ಕ್ಗೆ ಬೇಕಾಗಿರುವ ಐಟಮ್ ತರೋದಕ್ಕೆ. ಅಲ್ಲಿ ಹೋಗಿರೋ ಜಾಗದಲ್ಲಿ ಚಾಯನ್ ಒಂದು ಸಪೋರ್ಟ್ ಜಾಗದಲ್ಲಿ ಜಿನ್ ಜೋರು ಮಾಡೋ ರೀತಿ ಮಾತಾಡ್ತಾ ಇದ್ದಾನೆ. ನನಗೆ ಚೆನ್ನಾಗಿ ಗೊತ್ತು ನೀನೇ ಏನೋ ಪ್ಲಾನ್ ಮಾಡಿ ನೀನು ಶಿಯಾಗೂ ನಿನಗೂ ಎಂಗೇಜ್ಮೆಂಟ್ ಆಗೋ ರೀತಿ ಮಾಡಿದೀಯಾ. ಏನಕ್ಕೆ ಇಷ್ಟು ಬೇಗ ಇದು ನಡೆದಿದೆ, ಈ ಸತ್ಯನೆಲ್ಲ ನಾನು ಹೊರಗಡೆ ತರದೇ ಬಿಡೋದಿಲ್ಲ ಅಂತೆಲ್ಲ ಮಾತಾಡಿ ಇಬ್ಬರು ಸೀರಿಯಸ್ಸಾಗಿ ಗುರಾಯಿಸ್ತಾ ಇದ್ದಾರೆ. ಅವರಿಗೆ ಗೊತ್ತಾಗೋದು ಇವರಿಬ್ಬರು ಪಕ್ಕದಲ್ಲಿ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಜೊತೆಗೆ ರಿಪೋರ್ಟರ್ಸ್ ಯಾವಾಗಲೂ ಇರ್ತಾರೆ ಅಂತ. ಇದನ್ನ ನೋಡಿದ್ದೆ ಇಬ್ಬರು ಏನೂ ಹಾಗೇ ಇಲ್ಲ ಅನ್ನೋ ರೀತಿ ಸೈಲೆಂಟಾಗಿ ಆಗ್ತಾರೆ. ಮನೆಗೆ ಬಂದಿದ್ದೆ ಇಬ್ಬರು ಬೇರೆ ಬೇರೆ ಫುಡ್ನ ರೆಡಿ ಮಾಡ್ತಾ ಇದ್ದಾರೆ. ಲಾಸ್ಟಲ್ಲಿ ಯಾರು ಸಿಗೋಕೊಳ್ಳೋದು ನಮ್ಮ ಶಿಯಾನೇ. ಈ ಡಿಶ್ನ ತಿಂದು ನೋಡಿದ್ದೆ ಇದನ್ನ ಯಾರು ರೆಡಿ ಮಾಡಿದ್ದಾರೆ ಅನ್ನೋದನ್ನ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಆದರೆ ಜಿನ್ ರೆಡಿ ಮಾಡಿರೋ ಫುಡ್ ಯಾವ ರೀತಿ ಇರುತ್ತೆ ಅಂತ ಟೇಸ್ಟಲ್ಲೇ ಕಂಡುಹಿಡಿತಾಳೆ. ಅದು ಹೇಗೆ ಅಂದರೆ ಶಿಯಾನ ಕರ್ಕೊಂಡು ಒಂದಿನ ರೆಸ್ಟೋರೆಂಟ್ಗೆ ಹೋಗಿರ್ತಾನೆ ಅಲ್ವಾ, ಅವತ್ತು ಫುಲ್ಲಾಗಿ ಆ ಜಾಗನ ಬುಕ್ ಮಾಡಿ ಜಿನ್ನೇ ಇವಳಿಗಾಗಿ ಸ್ಪೆಷಲಾಗಿ ಫುಡ್ನ ರೆಡಿ ಮಾಡಿರ್ತಾನೆ. ಏನಂದರೆ ಶಿಯಾ ಅಲ್ಲಿಗೆ ಬರೋದ್ರಲ್ಲಿ ಇವಳಿಗಾಗಿ ಜಿನ್ನೇ ಫುಡ್ನ ರೆಡಿ ಮಾಡಿರ್ತಾನೆ. ಇವಾಗ ಈ ಗೆಸ್ಸಲ್ಲೇ ಶಿಯಾ ಆನ್ಸರ್ ಹೇಳ್ತಾಳೆ. ಇವಾಗ ಅಲ್ಲಿರೋರಿಗೆಲ್ಲ ಶಾಕ್, ಹೆಂಗೆ ಇವರು ಎಂಗೇಜ್ಮೆಂಟ್ ಆಗಿರೋ ಸ್ವಲ್ಪ ದಿನದಲ್ಲಿ ಇಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ ಅಂತ. ನೆಕ್ಸ್ಟ್ ಇವರು 3 ಜನಕ್ಕೂ ಫೋಟೋಶೂಟ್ ನಡೆಯುತ್ತೆ. ಫಸ್ಟ್ ಜಿನ್ಗೆ ಮತ್ತು ಶಿಯಾಗೆ, ನೆಕ್ಸ್ಟ್ ಚಾಯನ್ಗೆ ಮತ್ತು ಶಿಯಾಗೆ. ಆದರೆ ಏನು ನಮ್ಮ ಜಿನ್ ಅವರಿಬ್ಬರನ್ನ ಸಪ್ರೇಟಾಗಿ ಫೋಟೋ ತೆಗಿಯೋಕ್ಕೆ ಬಿಡ್ತಾ ಇಲ್ಲ. ಬೇಕು ಅಂತಲೇ ಮಧ್ಯ ಹೋಗಿ ಏನಾದರೂ ಮಾಡಿ ಶಿಯಾನ ಅಲ್ಲಿಂದ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾನೆ. ಇದನ್ನೇ ಫುಲ್ ಟೈಮ್ ಡ್ಯೂಟಿ ಮಾಡಿಕೊಂಡು ಅವನು ಮಾತ್ರ ಶಿಯಾ ಜೊತೆ ಫೋಟೋಸ್ನ ತೆಗೆಸ್ಕೊತಾನೆ ಇದ್ದಾನೆ. ಕಟ್ ಮಾಡಿದರೆ ಅಸಿಸ್ಟೆಂಟ್ಲಿ ಲಿನ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇದ್ದಾನೆ. ನಾವಿಬ್ಬರು ಇದಕ್ಕೂ ಮುಂಚೆ ಮೀಟ್ ಮಾಡಿದ್ದೀವಿ ಅಂತ ನಿನಗೆ ಗೊತ್ತಾ, ನಿಜ ಹೇಳು, ಇದು ನಿನ್ನ ರಿಂಗ್ ತಾನೆ, ಮತ್ತು ಹೆಂಗೆ ನಿನ್ನ ಹತ್ರ ಬಂತು ಅಂತ ಕೇಳ್ತಾ ಇದ್ದಾನೆ. ಅವ್ರು ಏನೇನೋ ಹೇಳಿ ಸಂಭಾಳಿಸೋಕ್ಕೂ ಟ್ರೈ ಮಾಡ್ತಾರೆ. ಇಲ್ಲ ಇದು ನಿಮ್ಮದೇ ಇರಬೇಕು, ಈ ಥರ ರಿಂಗ್ ನನ್ನ ಹತ್ರ ಇಲ್ಲ ಅಂತ ಎಷ್ಟೇ ಸಂಭಾಳಿಸೋಕೆ ಟ್ರೈ ಮಾಡಿದ್ರು ಅಸ್ಟೆಂಟ್ಲಿ ಕರೆಕ್ಟಾಗಿ ಹೇಳ್ತಾರೆ. ಈ ರಿಂಗಲ್ಲಿ ನಿನ್ನ ನೇಮ್ ಇದೆ, ಇದನ್ನ ಅನಿಸುತ್ತೆ. ಇದ್ರ ಮೇಲೆ ನೀನು ನನ್ನ ಹತ್ರ ಯಾವ ಸುಳ್ಳನ್ನು ಹೇಳಿ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡ. ಲಾಸ್ಟಲ್ಲಿ ಬೇರೆ ದಾರಿ ಇಲ್ಲದೆ ನಿಜ ಹೇಳ್ತಾಳೆ. ಹೌದು, ಇದು ನನ್ನ ರಿಂಗೆ ಸ್ವಲ್ಪ ದಿನದಿಂದ ನಾನು ಮಿಸ್ ಮಾಡಿಕೊಂಡೆ ಸರಿ ಅಂತ. ಅದ್ರ ಮೇಲೆ ಇಬ್ಬರು ಒಟ್ಟಿಗೆ ಹೋಗಿ ಒಂದು ಕಾಫಿ ಶಾಪಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.